ಪಿಯು ಮಂಡಳಿಗೆ ಈಗಾಗಲೇ ಪೋಷಕರು ಒಂದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಕನಿಷ್ಠ ಸೆಕೆಂಡ್ ಪಿಯುಸಿಯ ವಿದ್ಯಾರ್ಥಿನಿ ಕೇಳ್ತಿದ್ದಾಳೆ, ಒಂದು ಕ್ವಶನ್ ಪೇಪರ್ ತಯಾರು ಮಾಡುವ ಯೋಗ್ಯತೆ ಈ ಪಿಯು ಮಂಡಳಿಗೆ ಇಲ್ವಾ ಎನ್ನುವಂಥದ್ದು. ಹೋಗ್ಲಿ, ಕ್ವಶನ್ ಪೇಪರ್ ಬೇಡ, ಗ್ರೇಸ್ ಮಾರ್ಕ್ಸ್ ಕೊಟ್ಟು ಹಾಳಾಗೋದ್ರಿ. ಈಗ ರಿಸಲ್ಟ್ ಬಂದಿದೆ, ಆ ಒಂದು ಕನಿಷ್ಠ ರಿಸಲ್ಟ್ ಅನ್ನು ಕೂಡ ಒಂದು ನಿಯತ್ತಾಗಿ ರಿಸಲ್ಟ್ ಕೊಡುವಂತ ಅರ್ಹತೆ ಯೋಗ್ಯತೆ ಇಲ್ವಾ ಅಂತ ಇಡೀ ಕರ್ನಾಟಕದ ಶಿಕ್ಷಣ ವ್ಯವಸ್ಥೆಗೆ ದ್ವಿತೀಯ ಪಿಯುಸಿ ವಿದ್ಯಾರ್ಥಿನಿ ಕೇಳ್ತಿದ್ದಾಳೆ. ಸಚಿವ ಕಿಮ್ಮನೆ ರತ್ನಾಕರ್ ಅವರೇ, ದಯಮಾಡಿ ಈ ವಿದ್ಯಾರ್ಥಿನಿಯ ಪ್ರಶ್ನೆಗೆ ನಿಮ್ಮಲ್ಲಿ ಉತ್ತರ ಇದ್ರೆ ಅದನ್ನ ಉತ್ತರಿಸಬೇಕಾಗಿ ನಾವು ಕೇಳ್ಕೊಳ್ತಿದ್ವಿ. 3 ದಿವಸದಿಂದಲೂ ಕೂಡ ಈ ಪೋಷಕರು ಈ ಪಿಯು ಬೋರ್ಡ್ ಎದುರುಗಡೆ ಕಾದು 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 ಸುಸ್ತಾಗಿದ್ದಾರೆ. ಅವರ ಸಹನೆಯ ಕಟ್ಟೆ ಇವತ್ತು ಒಡೆದಿದೆ ಅಂತಾನೆ ಹೇಳ್ಬೋದು. ಆದ್ರೂ ಕೂಡ ಪಿಯು ಮಂಡಳಿ ಒಂದು ಸಮಾಧಾನಕರವಾದಂತ ಉತ್ತರವನ್ನ ಕೊಡ್ಲೇ ಇಲ್ಲ. ಆದ್ರೆ ಸಚಿವ ಕಿಮ್ಮನೆ ರತ್ನಾಕರ್ ಹೇಳ್ತಾರೆ, ಪಿಯು ರಿಸಲ್ಟ್ ನಲ್ಲಿ ಪ್ರಾಬ್ಲಮ್ಮೇ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಆದ್ರೆ ಪಿಯು ರಿಸಲ್ಟ್ ನಲ್ಲಿ ಪ್ರಾಬ್ಲಮ್ ಆಗದೆ ಇದ್ರೆ ಫೋಟೋ ಕಾಪಿಗಾಗಿ 5,000ಕ್ಕೂ ಹೆಚ್ಚು ಜನ ಅಪ್ಲೈ ಯಾಕೆ ಮಾಡ್ತಾರೆ? ಸಚಿವ ಕಿಮ್ಮನೆ ರತ್ನಾಕರ್ ಅವರೇ, ಏನೋ ಪ್ರಾಬ್ಲಮ್ ಆಗಿಲ್ಲ ಅಂದ್ರೆ ಈ ಜನಕ್ಕೆ ಟೈಮ್ ಪಾಸ್ಗೆ ಬಂದು ಪಿಯು ಬೋರ್ಡ್ ಮುಂದೆ 3 ದಿವಸದಿಂದ ಕಾದು ಕುಳಿತಿದ್ದಾರೆ ಎನ್ನುವುದ ಕನಿಷ್ಠ ಪ್ರಜ್ಞೆ ತಮಗಿರಬೇಕಿತ್ತು ಅಂತ ನಮಗನ್ನಿಸ್ತಾ ಇದೆ. ಆದ್ರೆ ಇವತ್ತು ಈ ಪೋಷಕರ ತಾಳ್ಮೆಯ ಕಟ್ಟೆ ಒಡೆದಿದೆ. ಪಿಯು ಬೋರ್ಡ್ನ ಕಚೇರಿಗೆ ನುಗ್ಗಿದ್ದಾರೆ. ಪೀಠೋಪಕರಣಗಳು ಪುಡಿ ಪುಡಿಯಾಗಿದೆ. ಕೊನೆಗೆ ಬಂದಂತ ನಿರ್ದೇಶಕಿ ಸುಷ್ಮಾ 2 ನಿಮಿಷದಲ್ಲಿ ಮಾತು ಮುಗಿಸಿ ಹೊರಟೋಗಿದ್ದಾರೆ. ಆಗ್ಲೂ ಕೂಡ ಇಲ್ಲಿ ವಿದ್ಯಾರ್ಥಿಗಳು ಹೇಳ್ತಿರುವಂತ ಮಾತಿಷ್ಟೇ, ನಮಗೆ ರಿವ್ಯಾಲ್ಯೂಯೇಷನ್ ಆಗಬೇಕು, ರಿಸಲ್ಟ್ ಬೇಕು ಎನ್ನುವಂಥದ್ದು. ಈ ಒಂದು ಮಾತಿಗೆ ಯಾವುದೇ ಸಹಮತವನ್ನ ಪಿಯು ಬೋರ್ಡ್ ಇದುವರೆಗೂ ಕೂಡ ಸೂಚಿಸಿಲ್ಲ.